ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮುಖಾಂತರವಾಗಿ ಗ್ಲೋರಿಯಸ್ ವರ್ಶಿಪ್ ಸೆಂಟರ್ ಮುಖಾಂತರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ದಿನ ನಾವು ಪ್ರಕಟಣೆ ಕುರಿತು ನಾವು ನೋಡುವ ಪ್ರಕಟಣೆ ಯಾರು ಬರೆದಿತ್ತು ನೋಡ್ರೆ ಯೋಹಾನ ಬಂದ್ಬಿಟ್ಟು ನಮಗೆ ಒಂದು ಚಿಕ್ಕ ಬೆಳಕಾಗಿ ಯೇಸುವಿನ 2ನೇ ಬರೋಣದಲ್ಲಿ ಇದ್ದಾರೆ. ಆಗ ದೊಡ್ಡ ಬೆಳಕಾಗಿ ಯೇಸು ಸ್ವಾಮಿ ಈ ಭೂಮಿಗೆ ಬಂದರು. ಯಾವಾಗಂತ ಗೊತ್ತಾ ನಿಮ್ಮೆಲ್ಲರಿಗೂ? 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಭೂಮಿಗೆ ದೊಡ್ಡ ಬೆಳಕಾಗಿ ಆತನು ತಂದೆಯ ಕುರಿತು ಸಾಕ್ಷಿ ಹೇಳುವುದಕ್ಕಾಗಿ ಈ ಭೂಮಿಗೆ ಬಂದರು. ಈ ದಿನ ನಾವು ಸಾಕ್ಷಿಯಾಗಿ ಇರುವಂತ ಯೋಹಾನನ ಕುರಿತು, ಪ್ರಕಟಣೆಯಲ್ಲಿರುವಂಥ ಯೋಹಾನ ಕುರಿತು, ಯೋಹಾನ ಏನಂತ ಬರೀತಿದ್ದಾರೆ, ಪವಿತ್ರಾತ್ಮ ಮುಖಾಂತರವಾಗಿ, ಸಂದೇಶವಾಹಕನ ಮುಖಾಂತರವಾಗಿ ಏನಂತ ಬರೀತಂದ್ರೆ, ಯೇಸು ಸ್ವಾಮಿ ಬರೋಣದ ಕುರಿತು, ಯೇಸು ಸ್ವಾಮಿ ಬರೋಣದಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಸಂಭವಿಸುತ್ತದೆ ಎಂಬುದಾಗಿ ಕುರಿತು, ಸೈತಾನನ ಆಳ್ವಿಕೆ ಕುರಿತು ಎಲ್ಲವನ್ನು ನಮಗೆ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದಾರೆ. ಅದರಿಂದ ಯೇಸು ಸ್ವಾಮಿ ಹೇಳಿದರೆ, ನಾನು ಅತಿ ಬೇಗನೆ ಬಂದು ನಿಮ್ಮನ್ನು ನನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ನಾವು ಪ್ರತಿಯೊಬ್ಬರು ಪ್ರಕಟಣೆ ಪುಸ್ತಕದಲ್ಲಿರುವಂತಹ ಪ್ರತಿಯೊಂದು ವಾಕ್ಯಗಳನ್ನು, ಅದರಲ್ಲಿರುವಂತಹ ರಹಸ್ಯಗಳನ್ನು ನಾವು ಓದಿ ತಿಳಿದುಕೊಂಡು ಪವಿತ್ರಾತ್ಮನ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಂಡು ನಾವು ನಡೆಯಬೇಕು. ನಾವು ಒಂದೊಂದು ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ ನಾವು ಒಂದು ಚಿಕ್ಕ ಬೆಳಕಾಗಿ ನಾವು ಸಾಕ್ಷಿಯಾಗಿ ನಾವು ಇರಬೇಕು. ದೇವರ ನಾಮ ಮಹಿಮೆ ಹೊಂದಬೇಕು, ದೇವರ ನಾಮ ಮಾತ್ರನೇ ಮಹಿಮೆ ಹೊಂದಬೇಕೆಂಬುದಾಗಿ ನಾವು ಪ್ರತಿದಿನ ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ. ಕಂಟಿನ್ಯೂಸ್ ಆಗಿ ನೀವೆಲ್ಲ ಸಭೆಗೆ ಬನ್ನಿ. ನಾವು ನಿಮಗೆ ರಹಸ್ಯವಾದಂಥ ಕೆಲವೊಂದು ಪ್ರಕಟಣೆ ಪುಸ್ತಕದಲ್ಲಿರುವಂತಹ ರಹಸ್ಯವಾದ ವಿಷಯಗಳನ್ನು ನಾವು ನಿಮಗೆ ಕಲಿಸಿಕೊಡುತ್ತೇವೆ. ಬುಧವಾರ ದಿನದಂದು ಬೈಬಲ್ ಸ್ಟಡಿ ಇರುತ್ತದೆ ನಮ್ಮ ಸಭೆಯಲ್ಲಿ. ನೀವು ಕಂಪಲ್ಸರಿ ನೀವು ಬರಬೇಕೆಂಬುದಾಗಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ನೀವು ಪ್ರತಿಯೊಬ್ಬರು ಬಂದು ಜೀವವುಳ್ಳ ವಾಕ್ಯವನ್ನು, ಸತ್ಯವಾದ ವಾಕ್ಯವನ್ನು ನೀವು ಕಲಿತುಕೊಂಡರೆ, ನೀವು ಸತ್ಯವನ್ನು ತಿಳಿದುಕೊಂಡರೆ ಸತ್ಯವು ನಿಮಗೆ ಬಿಡುಗಡೆ ಆಗುತ್ತದೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಆದ್ದರಿಂದ ನೀವೆಲ್ಲ ಕಂಟಿನ್ಯೂಸ್ ಆಗಿ ಸಭೆಗೆ ಬನ್ನಿ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ಥ್ಯಾಂಕ್ ಯು.